ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶುಶೀಸ್ ಕಿಚನ್. ಇವತ್ತು ನನ್ನ ಕಿಚನಲ್ಲಿ ಸ್ವೀಟ್ ಆಗಿರೋ ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ. ಎಳ್ಳು ಇಟ್ಕೊಂಡಿದ್ದೀನಿ, ಕಪ್ಪೆಳ್ಳು ಮತ್ತು ಬೆಲ್ಲ ಇಟ್ಕೊಂಡಿದ್ದೀನಿ, ಹಾಗೆ ಫ್ರೆಶ್ ಕೋಕೋನಟ್ ಕೂಡ ಇಟ್ಕೊಂಡಿದ್ದೀನಿ, ಏಲಕ್ಕಿ ಇಟ್ಕೊಂಡಿದ್ದೀನಿ. ಮತ್ತು ನೋಡಿ, ಅಕ್ಕಿ ಹಿಟ್ಟು 1 ಗ್ಲಾಸಲ್ಲಿ ಇಟ್ಕೊಂಡಿದ್ದೀನಿ, ಇನ್ನೊಂದು ಗ್ಲಾಸ್ ತೊಗೋಬೇಕು. ನಿಮಗೆ ಯಾವ ಗ್ಲಾಸಲ್ಲಿ ತೊಗೊಂಡಿದ್ದೀನಿ ಅಂತ ತೋರಿಸೋದಕ್ಕೆ ನಾನು 1/4 ಲೀಟ್ರ್ ಗ್ಲಾಸ್ ಬರುತ್ತಲ್ವ, ಅದರಲ್ಲಿ 2 ಗ್ಲಾಸ್ ತೊಗೊತಾ ಇದ್ದೀನಿ. ಇವತ್ತು ನಮ್ಮ ಮನೆಯಲ್ಲಿ ನಾವು ಯಾವ ಥರ ಶಾವಿಗೆ ಮಾಡ್ತೀವಿ ಅಂತ 2 ವಿಧದಲ್ಲಿ ಮಾಡ್ಬೋದು ಶಾವಿಗೆನ, ತೋರಿಸ್ಕೊಡ್ತೀನಿ. ಫಸ್ಟು ನಾವು ಎಳ್ಳು ಪುಡಿನೇ ಮೇಯ್ನು ಶಾವಿಗೆಗೆ. ಕರ್ನಾಟಕದಲ್ಲೆಲ್ಲ ಈ ಪುಡಿ ಹಾಕೊಂಡೇ ನಾವು ಶಾವಿಗೆ ಮತ್ತು ಕಡುಬು ಎಲ್ಲ ಮಾಡೋದು. ಇದನ್ನು ಫ್ರೈ ಮಾಡ್ಕೋಬೇಕು. ಇವಾಗ ಬರೋ ಎಳ್ಳೆಲ್ಲ ಜಾಸ್ತಿ ಸಿಡಿಯೋದಿಲ್ಲ, ಸೀರಿಸ್ಬಿಡ್ಬೇಡಿ. ಗಮ್ಮಂತ ಸುವಾಸನೆ ಬಂದ ತಕ್ಷಣ ಆಫ್ ಮಾಡಿಬಿಟ್ಟು ಬೇರೆ ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡೋಣ. ನೋಡಿ, ಆಮೇಲೆ ನಾನು ಒಂದು ಕುಕ್ಕರ್ ಇಟ್ಕೊತಾ ಇದ್ದೀನಿ. ಕುಕ್ಕರ್ ಇಟ್ಕೊಂಡು 2 ಗ್ಲಾಸ್ ರೈಸ್ ಹಿಟ್ಟು ತೊಗೊಂಡಿದ್ದೀನಲ್ವ, ಅಕ್ಕಿದು ಹಿಟ್ಟು, ಅದಕ್ಕೆ 4 ಗ್ಲಾಸ್ ನೀರು ಸೇರಿಸ್ಕೊತಾ ಇದ್ದೀನಿ. 1:2 ಲೆಕ್ಕದಲ್ಲಿ ನಾನು ಇವಾಗ ಸೇರಿಸ್ಕೊತಾ ಇದ್ದೀನಿ. ಮುದ್ದೆ ಮಾಡ್ಕೋಬೇಕಲ್ವ ಶಾವಿಗೆ ಮಾಡೋಕ್ಕೆ. ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಬಿಸಿಯಾಗಿರೋ ನೀರನ್ನ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಶಾವಿಗೆ ಹೋಳಲ್ಲಿ, ನೋಡಿ ನಾನು ಸ್ವಲ್ಪ ಸಾಲ್ಟ್ ಸೇರಿಸ್ತಾ ಇದ್ದೀನಿ ಮತ್ತು ತುಪ್ಪನೂ ಸೇರಿಸ್ತಾ ಇದ್ದೀನಿ. ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ತೀನಿ. ನಾವು ಮುದ್ದೆ ಮಾಡೋ ಥರ ಸ್ವಲ್ಪ ಬಿಸಿ ನೀರು ಸೇರಿಸ್ಬಿಟ್ಟು ಅಕ್ಕಿ ಹಿಟ್ಟಿಗೆ ಅದನ್ನು ಒರಳಲ್ಲಿ ಒತ್ಬಿಟ್ಟು ಸ್ಟೀಮ್ ಮಾಡಿ ಶಾವಿಗೆ ಮಾಡ್ತಾರೆ. ಅದು ಒಂದು ಟೈಪು. ನಮ್ಮ ಮನೆಯಲ್ಲಿ ನಮ್ಮ ಅಮ್ಮ ಮಾಡ್ತಾ ಇದ್ದದ್ದು ಈ ಸ್ಟೈಲು. ಕರ್ನಾಟಕದೆಲ್ಲ ಜಾಸ್ತಿ ಈ ಥರ ರಾಗಿ ಮುದ್ದೆ ಮಾಡೋ ಥರನೇ ಮಾಡೋದು. ನೋಡಿ, ರಾಗಿ ಮುದ್ದೆ ಮಾಡೋ ಕೋಲು ನಾನು ಇಟ್ಕೊಂಡಿದ್ದೀನಿ. ಇವಾಗ ನೋಡಿ ಬರ್ತಾ ಇದೆ, ಉಕ್ಕು ಬರ್ತಾ ಇದೆ. ಇವಾಗ ಏನು ಮಾಡಬೇಕಂದ್ರೆ, ಈ ಅಕ್ಕಿ ಹಿಟ್ಟು ಇಟ್ಕೊಂಡಿದ್ದೀವಲ್ವ ನಾವು 2 ಗ್ಲಾಸು, ಅದನ್ನು ಇದರಲ್ಲಿ ಸೇರಿಸ್ಬಿಡ್ಬೇಕು ನಾವು ಫುಲ್ಲೂ. ನೋಡಿ ಬಂತು, ಕುದಿ ಬಂತಲ್ವಾ, ನಾವು ಅಕ್ಕಿ ಹಿಟ್ಟು ಹಾಕಿದ್ವಲ್ಲ ಅದರಿಂದ ಆ ಥರ ಕುದಿ ಬಂತು. ಇವಾಗ ಫುಲ್ಲು ಸೇರಿಸ್ಬಿಟ್ಟು ನಿಮ್ಗೊಂದು ಟಿಪ್ಸ್ ಏನಂದರೆ, ನೀರೇನಾದ್ರು ಜಾಸ್ತಿ ಆಗುತ್ತೆ ಅಂದರೆ ಒಂದು ಅರ್ಧ ಗ್ಲಾಸ್ ಅಷ್ಟು, ಯಾವಾಗಲೂ ಅಷ್ಟೇ ಮುದ್ದೆ ಮಾಡುವಾಗಲೂ ಅಷ್ಟೇ ನೀರನ್ನ ನಾವು ಕುದಿ ಅಂತೀವಿ, ಇದನ್ನು ಎತ್ತಿಟ್ಕೋಬೇಕು ಪಕ್ಕದಲ್ಲಿ. ಹೊಸದು ಇರುತ್ತೆ ರೈಸು, ಹಳೇದು ಇರುತ್ತೆ. ಇದು ದೋಸೆ ರೈಸು ನಾನು ಯೂಸ್ ಮಾಡ್ತಾ ಇರೋದು, ಹಿಟ್ಟು ಮಾಡಿ ಇಟ್ಕೊಂಡಿರೋದು. ಡಿಮಾರ್ಟಲ್ಲೆಲ್ಲ ಸಿಗುತ್ತಲ್ವ ಅದು. ಹೊಸ ಅಕ್ಕಿಯಿಂದ ಮಾಡಿರೋ ಹಿಟ್ಟಾಗಿದ್ರೆ ಕಮ್ಮಿ ನೀರು ಹಿಡಿಯುತ್ತೆ. ನೋಡಿ, ಈ ಥರ ಸೆಂಟರ್ ಸ್ವಲ್ಪ ಇದು ಮಾಡಿಬಿಟ್ಟು ಹಾಗೆ ಅದನ್ನು ಬಿಟ್ಬಿಡ್ಬೇಕು. ನಾವು ಫುಲ್ಲು ತಿರುಗಿಸ್ಬಾರ್ದು. ಪ್ಲೇಟ್ ಮುಚ್ಚಿ ಈಗ ಒಂದು 3-4 ನಿಮಿಷ ಬೇಯೋದಕ್ಕೆ ಬಿಡಬೇಕು. ನಂತರ ಇದನ್ನು ಓಪನ್ ಮಾಡಿಬಿಟ್ಟು ಈ ಕೋಲ್ನ ಬೇಕಾದ್ರೆ ನಾವು ತೆಗೆದು ಕೂಡ ಇಟ್ಬಿಡ್ಬೋದು, ಪ್ಲೇಟ್ ಮುಚ್ಚಿಬಿಡ್ಬೋದು, ರಿಮೂವ್ ಮಾಡಿಬಿಟ್ಟು. ನೋಡಿ, ಪ್ಲೇಟ್ನ ಮುಚ್ಚೋಣ. ಮುಚ್ಚಿ 3-4 ನಿಮಿಷ ಬೇಯಿಸ್ಕೊಂಡೆ. ಇವಾಗ ಮುದ್ದೆ ಮಾಡ್ತೀವಿ ಅಲ್ವಾ, ಕೋಲ್ ತಗೊಂಡು ಚೆನ್ನಾಗಿ ಈ ಥರ ಸ್ಟವ್ ಮೇಲೇ, ಆನಲ್ಲೇ ಇರಲಿ ಸ್ಟವ್, ಈ ಥರ ತಿರುಗಿಸ್ಕೋಬೇಕು. ಇಟ್ಟು ಚೆನ್ನಾಗಿ ಮಿಕ್ಸಪ್ ಆಗಬೇಕು. ಈ ಥರ ಚಿಕ್ಕ ಉರಿನಲ್ಲಿ ಇಟ್ಕೊಳ್ಳಿ, ಚೆನ್ನಾಗಿ ಬೇಯಿಸಿ. ಈ ಥರ ತಿರುಗಿಸಿದ್ರೆ ನಿಮಗೆ ಸೆಂಟಲ್ಲಿರೋ ಅಕ್ಕಿ ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಯಾವುದೇ ಗಡ್ಡೆಗಳಿಲ್ದಿರ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಆಮೇಲೆ ನೀವು ಕೆಳಗಡೆ ಇಟ್ಕೊಂಡು ಒಂದ್ಸಾರಿ ತಿರುಗಿಸ್ಕೋಬೇಕು. ನೋಡಿ, ಈ ಥರ ನಮ್ಮ ಮನೆಯಲ್ಲಿ ಇದೇ ಥರನೇ ಮಾಡೋದು. ತುಂಬ ಜನಕ್ಕೆ ಮುದ್ದೆ ಮಾಡೋಕ್ಕೆ ಬರಲ್ಲ ಅನ್ನೋರು ಬಿಸಿನೀರು ಹಾಕಿ ಅಕ್ಕಿ ಹಿಟ್ಟಲ್ಲಿ ಕಲಿಸ್ಬಿಟ್ಟು, ಮೀಡಿಯಮ್ ಬಿಸಿನೀರು, ತುಂಬ ಬಾಯ್ಲ್ ಹೋಗೋದಲ್ಲ, ಅದನ್ನು ಒತ್ಬಿಟ್ಟು ಸ್ಟೀಮ್ ಮಾಡ್ಕೊಳ್ಳಿ 10 ನಿಮಿಷ ಅಷ್ಟೇ. ನೋಡಿ, ನೀರಿದೆ, ನನಗೆ ನೀರು 3.5 ಗ್ಲಾಸೇ ಸಾಕಾಯಿತು. ನೀವು ಈ ಥರ ಟಿಪ್ಸ್ನ ಫಾಲೋ ಮಾಡಿ. ನೀರು ಜಾಸ್ತಿ ಆಗುತ್ತೆ ಅಂದರೆ, ಗಟ್ಟಿ ಆದರೆ ನಾವು ಅದೇ ನೀರನ್ನ ಇವಾಗ ಇದಕ್ಕೆ ಹಾಕೋಬಹುದು. ಕರೆಕ್ಟಾಗಿದೆ. ನೋಡಿ, ನಾನು ಕೆಳಗಡೆ ಇಟ್ಕೊಂಡು ತಿರುಗಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಈ ಥರ ಬೀಟ್ ಮಾಡ್ಬೇಕು. ನೋಡಿ, ಮುದ್ದೆ ಕೋಲಲ್ಲಿ ಈ ಥರ ತಿರುಗಿಸಿ ಚೆನ್ನಾಗಿ ಯಾವುದೇ ಗಂಟುಗಳಿಲ್ದಿರ ನಾವು ಈ ಥರ ಹಿಟ್ಟನ್ನ ರೆಡಿ ಮಾಡ್ಕೋಬೇಕು. 2 ಮುದ್ದೆ ಅಷ್ಟಾಗುತ್ತೆ, ದೊಡ್ಡ ಮುದ್ದೆ ಅಷ್ಟು. ನೋಡಿ, ಈ ಥರ ಎಲ್ಲ ತೊಗೊಂಡ್ಬಿಟ್ಟು ಈಗ ತಿರ್ಗಾ ಇದನ್ನು ನಾವೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀವಲ್ವ, ಇದನ್ನು ಒಂದು 2-3 ನಿಮಿಷ ಸಿಮ್ಮಲ್ಲಿ ಇಟ್ಬಿಟ್ಟು ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ. ನೋಡಿ, ಎಲ್ಲ ನೀಟಾಗಿ ತೆಗೆದು ಹಾಕ್ಬಿಟ್ಟು ನೀಟಾಗಿ ಕೈಯಲ್ಲಿ ಅದನ್ನು ಪ್ರೆಸ್ ಮಾಡಿಬಿಟ್ಟು, ನೋಡಿ ಈ ಥರ ಪ್ರೆಸ್ ಮಾಡಿಬಿಟ್ಟು ನಾನು ತಿರ್ಗಾ ಒಂದು 3 ನಿಮಿಷ ಇದನ್ನು, ಮುದ್ದೆ ಮಾಡೋರಿಗೆಲ್ಲ ಗೊತ್ತಿರುತ್ತೆ, ರಾಗಿ ಮುದ್ದೆ ಮಾಡ್ತಾರಲ್ವ ಅವ್ರಿಗೆ. ನೋಡಿ, ಈ ಥರ ಮುಚ್ಚಿಟ್ಬಿಟ್ಟು ಇವಾಗ ಬೇಯಿಸ್ಕೊಂಡಿದ್ದಾಯಿತು. ಇವಾಗ ಇದನ್ನು ಇನ್ನೊಂದ್ಸಾರಿ ಚೆನ್ನಾಗಿ ತಿರುಗಿಸ್ಬಿಟ್ಟು ಈ ಥರ ಮುದ್ದೆ ಮಾಡ್ಕೊಳ್ಳೋಣ. ನನಗೊಂದು 2 ಮುದ್ದೆ ಆಗುತ್ತೆ ದೊಡ್ಡದಾಗಿ. ನೋಡಿ, ತಿರುಗಿಸ್ಕೊಂಡಿದ್ದಾಯ್ತು. ಇವಾಗ ಒಂದು ತವಾ ಮೇಲೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಈ ಥರ ಹಿಟ್ಟು ಹಾಕ್ಕೊಂಡು ಬಿಸಿನಲ್ಲೇ ಇದನ್ನು ಬಾಲ್ ಮಾಡಿಬಿಟ್ಟು, ಆಚೆ ಇದ್ರೆ ನಿಮಗೆ ಗಟ್ಟಿ ಆಗಿಬಿಡುತ್ತೆ, ಹಾಟ್ ಪ್ಯಾಕಲ್ಲಿ ಸೇರಿಸ್ಕೊತಾ ಇದ್ದೀನಿ ನಾನು. 2 ಮುದ್ದೆ ನೋಡಿ, ದೊಡ್ಡದು ಆಗುತ್ತೆ.
ಹಾಟ್ ಪ್ಯಾಕ್ ಒಳಗಡೆ ಹಾಕಿ ಇಟ್ಕೊಂಡ್ಬಿಡ್ತೀನಿ. ಸ್ವಲ್ಪ ಸ್ವಲ್ಪನೇ ನಾವು ಮಾಡುವಾಗ ತಗೊಂಡು ಉರುಳಿರ್ತಲ್ವ ಶಾವಿಗೆ ಮಾಡೋದ್ರಲ್ಲಿ ಹಾಕೊಂಡು ಮಾಡೋಣ. ನೋಡಿ ಇನ್ನೊಂದು ಮುದ್ದೆನೂ ರೆಡಿ. ಅದನ್ನು ಇವಾಗ ನಾನು ಅದ್ರಲ್ಲಿ ಸೇರಿಸ್ಕೊಂಡ್ಬಿಡ್ತೀನಿ. ಹಾಟ್ ಪ್ಯಾಕಲ್ಲಿ ಸೇರಿಸ್ಕೊತೀನಿ, ಬಿಸಿ ಆಗಿರಲಿ. ಮಾಡುವಾಗ ತಗೊಳ್ಳೋಣ. ಇನ್ನು ಪೌಡರ್ ಎಲ್ಲ ಮಾಡಬೇಕಲ್ವ ನಾವು. ಫಸ್ಟು ಹಿಟ್ಟನ್ನ ಅಕ್ಕಿ ಮುದ್ದೆನ ರೆಡಿ ಮಾಡಿ ಇಟ್ಕೊಂಡಿದ್ದಾಯಿತು. ಇದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ನಾನು ಲಾಕ್ ಮಾಡಿಡ್ತೀನಿ. ಇವಾಗ ಇದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಎಳ್ಳನ್ನ ಪುಡಿನ ಮಾಡ್ಕೋಬೇಕು. ಇವಾಗ ನೋಡಿ ಜಾರ್ ತಗೊಂಡಿದ್ದೀನಿ. ಜಾರ್ಗೆ ಎಳ್ಳನ್ನೆಲ್ಲ ಆರಿದೆ, ಎಳ್ಳು ಬಿಸಿನಲ್ಲಿ ಹಾಕಬೇಡಿ, ಆರಿದೆ, ಚೆನ್ನಾಗಿ ಆರಿದೆ. ಇವಾಗ ಒಂದು ಏಲಕ್ಕಿ ಒಂದು 4 ತಗೊಳ್ಳೋಣ, 4ರಿಂದ 5 ಸುವಾಸನೆ ಬರಬೇಕಲ್ವ ಪೌಡರ್. ಇವಾಗ ಫಸ್ಟ್ ಪೌಡರ್ ಮಾಡಿಕೊಂಡು ನಂತರ ನಾವು ಬೆಲ್ಲ ಸೇರಿಸ್ಕೊಳ್ಳೋಣ. ಈ ಪುಡಿ ಶಾವಿಗೆಗೆ ತುಂಬ ಚೆನ್ನಾಗಿರುತ್ತೆ. ಬಿಳಿ ಎಳ್ಳಲ್ಲೂ ಮಾಡ್ಕೋಬೋದು. ಇದನ್ನ ಪುಡಿ ಹಾಕೊಂಡು ಮೇಲೆ ಹಾಲು ಹಾಕೊಂಡು ತಿಂತಾ ಇದ್ರೆ ಆಹಾ ಅನ್ನೋ ಥರ ಇರುತ್ತೆ. ಹೇಳ್ತಾರಲ್ಲ ಸ್ವರ್ಗಕ್ಕೆ ಮುರೇಗೆ ಅನ್ನೋದು. ಇದೆಲ್ಲ ಟ್ರೆಡಿಷನಲ್ ರೆಸಿಪೀಸು. ನೋಡಿ ಪುಡಿ ರೆಡಿ ಮಾಡ್ಕೊಂಡಿದ್ದಾಯ್ತು. ಇದನ್ನ ನಾವು ಎತ್ತಿಟ್ಕೊಂಡ್ರೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನಾವು ಮಾಡ್ಕೊಂಡಾಗ ಇದನ್ನ ಹಾಲನ್ನು ಮತ್ತೆ ಶಾವಿಗೆ ಮಾಡ್ಕೊಂಡು ಈ ಪುಡಿ ಹಾಕೊಂಡು ತಿನ್ಬೋದು. ಇವಾಗ ನೆಕ್ಸ್ಟ್ ಕಾಯಿನ ಗ್ರೈಂಡ್ ಮಾಡ್ಕೊಳ್ಳೋಣ. ನೈಸ್ ಗ್ರೈಂಡ್ ಮಾಡ್ಕೋಬೇಕು. ಇದಕ್ಕೂ ಏಲಕ್ಕಿ ಸೇರಿಸ್ಬೇಕು. ಇದು ಕಾಯಿ ಹಾಲ್ಗೆ. ನಾನು ಹಸಿಯಾಗಿ ಮಾಡೋದು ಕಾಯಿ ಹಾಲು, ಬಿಸಿ ಮಾಡಲ್ಲ. ನೋಡಿ 2 ಏಲಕ್ಕಿ ಹಾಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಲಾಸ್ಟಲ್ಲಿ ಬೆಲ್ಲ ಸೇರಿಸ್ಬಿಟ್ಟು ಗ್ರೈಂಡ್ ಮಾಡ್ಕೋಬೇಕು. ನಾನು ಸ್ವೀಟ್ ಚಟ್ನಿ ತೋರಿಸಿದ್ದೀನಿ ನೋಡಿ, ಅದೇ ಥರನೇ ನಾವು ಇದನ್ನ ನೀರು ಹಾಕಿ ಮಿಕ್ಸ್ ಮಾಡ್ಕೊತೀವಿ. ಇವಾಗ ರುಬ್ಕೊಂಡು ಬಂದಿದ್ದಾಯಿತು. ಕಲ್ಲಲ್ಲಿ ರುಬ್ಬಿದ್ರೆ ತುಂಬ ಗಟ್ಟಿಯಾಗಿ ಬರುತ್ತೆ. ಮಿಕ್ಸಿನಲ್ಲಿ ನಾವು ಸ್ವಲ್ಪ ನೀರು ಸೇರಿಸ್ಬೇಕಾಗುತ್ತಲ್ವ. 2 ಸಾರಿ ರುಬ್ಕೊಂಡು ಬಂದಿದ್ದಾಯಿತು. ಇವಾಗ ನಾವು ಇದನ್ನ ಹೀಗೆ ಎತ್ತಿಟ್ಕೋಬೇಕು ಫ್ರಿಜ್ಜಲ್ಲಿ. ನಮಗೆ ಎಷ್ಟು ಬೇಕು, ಇವಾಗೆಲ್ಲ ಮನೇಲಿ ತುಂಬ ಜನ ಇದೆ, ಖಾಲಿ ಆಗಿಬಿಡುತ್ತೆ. ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ 4-5 ಜನ ಅಂದರೆ ಇದೆಲ್ಲ ಅರ್ಧ ತೆಗೆದ್ಬಿಟ್ಟು ನೀರು ಮಿಕ್ಸ್ ಬೆಲ್ಲ ಇದೆ, ತೆಂಗಿನಕಾಯಿ ಇದೆ. ಈಗ ನೋಡಿ ನಾನು ಮಿಕ್ಸ್ ಮಾಡಿ ತೋರಿಸ್ತೀನಿ ನಿಮಗೆ. ಶಾವಿಗೆನೂ ಎತ್ತಿಟ್ಕೋಬೋದು ಫ್ರಿಜ್ಜಲ್ಲಿ, ಅದನ್ನ ಹಬೆನಲ್ಲಿ ಹೀಟ್ ಮಾಡ್ಕೋಬೋದು. ನೋಡಿ ಇಷ್ಟು ಹಾಕೊಂಡು ಇವಾಗ ಜಾರ್ ರುಬ್ಬಿದ್ದೆ ಅಲ್ವಾ, ಅದರಲ್ಲಿ ನೀರು ಸೇರಿಸಿ ನಾನು ಇವಾಗ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನೋಡಿ ಈ ಥರ ಹಾಲು ರೆಡಿ ಆಗುತ್ತೆ. ನಮ್ಗೆ ಎಷ್ಟು ಬೇಕೋ ನೀರು ತುಂಬ ನೀರು ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಅದಕ್ಕೆ ಇರಬೇಕು, ಸಿಹಿನೂ ಇರಬೇಕು. ಸಿಹಿ ಇಲ್ಲ ಅಂದರೆ ಸ್ವಲ್ಪ ಬೆಲ್ಲ ಕೂಡ ಹಾಕೊಳ್ಳಿ ನೀವು. ನಾನು ಇದನ್ನ ಎತ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊತೀನಿ. ತಿನ್ನುವಾಗ ಯೂಸ್ ಮಾಡ್ಕೊಳ್ಳೋಣ. ಆಚೆ ಇದ್ರೆ ಕೆಟ್ಟೋಗುತ್ತಲ್ವ, ನಾವು ಬಿಸಿ ಮಾಡಲ್ಲ ಅಲ್ವಾ, ಅದರಿಂದ ನೋಡಿ ಈ ಥರ. ಈಗೆಲ್ಲ ಒಂದೇ ಸಾರಿ ಊಟ ಕೂತ್ಕೊಳ್ಳೋದಾದ್ರೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಎಲ್ಲನೂ ಹಾಕೊಂಡು ತಿಂದು ನಾವು ಖಾಲಿ ಮಾಡಬಹುದು. ನೋಡಿ ಅದಕ್ಕೆ ಮಾಡ್ಕೊಳ್ಳೋಣ. ಇವಾಗ ನೆಕ್ಸ್ಟು ನಾನು ಚಕ್ಲಿಗಳು ತೊಗೊಂಡಿದ್ದೀನಿ ನೋಡಿ. ಈ ಥರ ಶಾವಿಗೆ ಮಾಡೋದಿರುತ್ತಲ್ವ, ಅದನ್ನು ಇದೆಲ್ಲ ಹಾಕ್ಬಿಟ್ಟು ಇದನ್ನು ಲಾಕ್ ಮಾಡ್ಕೋಬೇಕು. ಮತ್ತು ಒಳಗೆ ಸ್ವಲ್ಪ ತುಪ್ಪನೋ ಏನಾದರೂ ಸವರ್ಕೋಬೇಕು, ನೀಟಾಗಿ ಬರುತ್ತೆ ನಿಮಗೆ. ಇವಾಗ ಹಿಟ್ಟನ್ನ ತಗೊಂಡು ಉರುಳಲ್ಲಿ ಹಾಕೊಂಡು ಶಾವಿಗೆನ ಮಾಡ್ಕೋಬೇಕು. ಅಷ್ಟು ಹಿಡಿಯುತ್ತೆ ಒಂದು ಸಾರಿಗೆ. ಅವಾಗೆಲ್ಲ ಒಂದು ಮರದಲ್ಲಿ ಬರ್ತಾಯಿತ್ತು ಶಾವಿಗೆ ಮಾಡೋದು, ಮತ್ತು ಸ್ಟೀಲಲ್ಲೂ ಬರ್ತಾಯಿತ್ತು ದೊಡ್ಡದಾಗಿ ಈ ಥರ ತಿರುಗಿಸೋದು. ಇವಾಗೆಲ್ಲ ಮನೆಯಲ್ಲಿ ನಾವೆಲ್ಲ ಈ ಥರದ್ದು ಇಟ್ಕೊಂಡಿದ್ದೀವಲ್ವ. ಹಿತ್ತಳೆನಲ್ಲೂ ಬರುತ್ತೆ, ಇಂಡಾಲಿಯಮಲ್ಲೂ ಬರುತ್ತೆ, ಮತ್ತು ಇದು ಸ್ಟೀಲಲ್ಲೂ ಬರುತ್ತೆ. ವುಡ್ಡಲ್ಲಿ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಒಂದು ಚೂರನ್ನು ವೇಸ್ಟ್ ಆಗಲ್ಲ, ಆಚೆ ಬರಲ್ಲ. ನೋಡಿ ಇದನ್ನ ಲಾಕ್ ಮಾಡಿಕೊಂಡು ಇವಾಗ ನಾವು ಶಾವಿಗೆನ ಒತ್ಕೊಳ್ಳೋಣ. ಈ ಥರ ಮಾಡುವಾಗ ನಿಮಗೆ ಸ್ಟೀಮ್ ಮಾಡೋ ಅವಶ್ಯಕತೆ ಇಲ್ಲ, ಚೆನ್ನಾಗಿ ಇಟ್ಟು ಬೆಂದಿರುತ್ತಲ್ವ ರಾಗಿ ಮುದ್ದೆ ಥರ. ನೀವು ಬಿಸಿನೀರಲ್ಲಿ ಹಾಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಡಾಗ ನೀವು ಒಂದು 6-7 ನಿಮಿಷ ಇಡ್ಲಿ ಸ್ಟೀಮ್ ಮಾಡೋ ಥರ ಸ್ಟೀಮ್ ಮಾಡ್ಕೋಬೇಕಾಗುತ್ತೆ. ಇಡ್ಲಿನ ಸ್ಟೀಮ್ ಮಾಡ್ತೀವಲ್ವ ಆ ಥರ. ನೋಡಿ ಈ ಥರ ತಿರುಗಿಸ್ಕೊತಾ ಇದ್ದೀನಿ ನಾನು. ಮೇಲ್ಗಡೆ ಸ್ವಲ್ಪ ಖಾಲಿ ಇದೆ ಅಲ್ವಾ, ಅದಕ್ಕೆ ರೌಂಡ್ ಹೊಡಿತು ಈ ಥರ ಬರುತ್ತೆ. ನೋಡಿ ಇವಾಗ ಮಾಡ್ತಾ ಇದ್ದೀನಿ. ಸ್ವಲ್ಪ ಒಬ್ರು ಮಾಡೋ ಥರ ಇದ್ದು ಒಬ್ರು ತಿರುಗಿಸ್ಕೊಟ್ರೆ ತುಂಬ ಚೆನ್ನಾಗಿರುತ್ತೆ, ಈಸಿಯಾಗಿರುತ್ತೆ. ಒಬ್ಬರೇ ಹಿಟ್ಟಾಕೊಂಡು ಒಬ್ಬರೇ ಮಾಡುವಾಗ ಸ್ವಲ್ಪ ಟ್ರಬಲ್ ಆಗಿರುತ್ತೆ. ನೋಡಿ ಈ ಥರ ಕೈಯಲ್ಲಿ ತಿರುಗಿಸ್ಬೇಕು, ಬಿಸಿ ಇರುತ್ತೆ ಸ್ವಲ್ಪ. ಇವಾಗೇನು ಆರೋಗಿದೆ, ಪರವಾಗಿಲ್ಲ. ಈ ಥರ ನೀಟಾಗಿ ತಿರುಗಿಸ್ಕೋಬೇಕು. ರೌಂಡ್ ಆಗಿ ಮಾಡ್ತಾ ಇದ್ದೀನಿ. ಮತ್ತೆ ಹಾಗೆ ಲೆಂತ್ ಕೂಡ ಮಾಡ್ತೀನಿ ನೋಡಿ. ನೋಡಿ ನಿಮ್ಗೆ ಎಷ್ಟು ದಪ್ಪ ಬೇಕು ಮಾಡ್ಕೊಳ್ಳಿ. ನಾನು ಇನ್ನೊಂದು ತಟ್ಟೆ ತಗೊಂಡು ಇವಾಗ ಅದ್ರಲ್ಲಿ ಮಾಡ್ಕೊಳ್ತೀನಿ. ನೋಡಿ
ಈ ತರ ಶಾವಿಗೆನ ತಯಾರು ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಆರಬೇಕು. ಆರಿದ್ಮೇಲೆ ನಿಮಗೆ ತುಂಬಾ ಉದುದ್ರಾಗಿರುತ್ತೆ. ನೀವು ತಿರ್ಗಾ ಸ್ಟೀಮ್ ಮಾಡೋ ಅವಶ್ಯಕತೆ ಇಲ್ಲ. ಇನ್ನೊಂದ್ಸಾರಿ ಹೇಳ್ತೇನೆ, ಬಿಸಿನೀರು ಹಾಕಿ ಮಿಕ್ಸ್ ಮಾಡ್ಕೊಂಡು ಮಾಡ್ತೀವಲ್ವಾ, ಏನು ತಿರುಗಿಸ್ತೀರ ಅಕ್ಕಿ ಹಿಟ್ಟಿಗೆ ಬಿಸಿನೀರು ಹಾಕೊಂಡು ಅದನ್ನ ಸ್ಟೀಮ್ ಮಾಡಬೇಕು. ಈ ತರ ಮಾಡಕ್ಕೆ ಗೊತ್ತಿಲ್ಲದೆ ಇರೋರು ಆ ತರ ಮಾಡ್ಕೊಳ್ಳಿ. ಅಕ್ಕಿ ಹಿಟ್ಟಿಗೆ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಅದನ್ನ ಉರುಳಲ್ಲಿ ಹಾಕಿ ಒತ್ತಿಬಿಟ್ಟು ಸ್ಟೀಮ್ ಮಾಡ್ಕೊಳ್ಳಿ. 7-8 ನಿಮಿಷ ಸ್ಟೀಮ್ ಮಾಡಿಕೊಂಡು ಆರಿದ ನಂತರ ಯೂಸ್ ಮಾಡಿ, ಆಯ್ತಾ. ನೋಡಿ ರೆಡಿ ಆಗ್ತಾ ಇದೆ. ನೋಡಿ ಈ ತರ ಮಾಡ್ಕೋಬೇಕು. ಒಬ್ರು ಚೆನ್ನಾಗಿ ಒತ್ಕೊಡೋರಿದ್ರೆ ಒಬ್ರು ನೀಟಾಗೆಲ್ಲ ರೆಡಿ ಮಾಡ್ಕೋಬಹುದು. ಇವಾಗ ಕಾಯಿ ಹಾಲು ಕೂಡ ರೆಡಿ ಆಗಿದೆ, ಮತ್ತೆ ಎಳ್ಳು ಪುಡಿ ಕೂಡ ರೆಡಿ ಆಗಿದೆ. ಕಾಯಿ ಹಾಲು ಜೊತೆಗೆ ಹಾಕೊಂಡು ತಿಂತಾ ಇದ್ರೆ ಸಖತ್ತಾಗಿರುತ್ತೆ. ನೋಡಿ ಮಾಡಿದ್ದೀನಿ, ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಒಂದ್ಸರಿ ಮಾಡಿ ನೋಡಿ ರೆಸಿಪಿ ಹೇಗ್ ಬಂತು ಅಂತ. 2 ಟೈಪು ಹೇಳಿದ್ದೀನಲ್ವಾ, ಈ ಟೈಪು ಮಾಡೋದಿದ್ರೆ ನಿಮ್ಗೆ ಮಾಡ್ಕೊಳ್ಳಿ. ಇಲ್ಲ ನೀರು ಕಾಯಿಸ್ಬಿಟ್ಟು ಅದರಲ್ಲಿ ಅಕ್ಕಿ ಹಿಟ್ಟಲ್ಲಿ 1 ಸ್ಪೂನ್ ಹಾಕೋಬೇಕು. ಕೈಯಲ್ಲಿ ಮಿಕ್ಸ್ ಮಾಡೋಕ್ಕಾಗಲ್ಲ, ಸ್ಪೂನಲ್ಲಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಚೆನ್ನಾಗಿ ನಾದ್ಬಿಟ್ಟು ಈ ಥರ ಉರುಳಲ್ಲಿ ಹಾಕ್ಬಿಟ್ಟು ಈ ಥರ ಇಡ್ಲಿ ತಟ್ಟಿನಲ್ಲಿ ಹಾಕ್ಬಿಟ್ಟು ಸ್ಟೀಮ್ ಮಾಡ್ಕೊಳ್ಳಿ. ನೋಡಿ ಲೆಂತಿಯಾಗಿ ನಮ್ಮಮ್ಮ ಮಾಡ್ತಾ ಇದ್ರು ಈ ತರ. ನಾವೆಲ್ಲ ಕೈಯಲ್ಲಿ ಕೆಳಗಡೆನೆ ಹಿಡ್ಕೊಳ್ಳೋವು, ಅವರು ಬಿಡುವಾಗ ಮೇಲೆ ತಿರುಗಿಸ್ತಾ ಇದ್ರು, ನಾವು ಕೈಯಲ್ಲಿ ಹಿಂದೆ ಮುಂದೆ ಈ ತರ ಮಾಡಿ ಇಟ್ಕೊಂತ ಇದ್ವಿ. ಅದಕ್ಕೆ ನಾನು ಈ ತರ ಕೂಡ ಮಾಡಿದ್ದೀನಿ. ನೀವು ಮಾಡಿ ನೋಡಿ ಹೇಗ್ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನೋಡಿ ಕಾಯಿ ಆಲ್ರೆಡಿ ಇದೆ, ಮತ್ತೆ ಎಳ್ಳು ಪುಡಿನೂ ರೆಡಿ ಇದೆ. ಇದ್ರ ಜೊತೆಗೆ ಹಾಕೊಂಡು ಇವಾಗ ಸರ್ವ್ ಮಾಡ್ತೀನಿ. ಅದು ಕ್ಲಿಪ್ ಮಿಸ್ ಆಗ್ಬಿಟ್ಟಿದೆ, ತಟ್ಟೆನಲ್ಲಿ ಹಾಲು ಹಾಕಿ ನಾನು ಪುಡಿ ಹಾಕಿದ್ದು ಕ್ಲಿಪ್ ಮಿಸ್ ಆಗ್ಬಿಟ್ಟಿದೆ. ನೀವು ನೋಡಿ ಹೇಗ್ ಬಂತು ಅಂತ ತಿಳಿಸಿಪ್ಪ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿಪ್ಪ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆಯ್ತಾ. ಈ ಸಿಹಿಯೊಂದಿಗೆ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇನ್ಮೇಲೆ ಹಾಕೋಣ ಡೈಲಿ ಅನ್ಕೊಂಡಿದ್ದೀನಿ. ಸ್ವಲ್ಪ ಕಾರಣಾಂತರಗಳಿಂದ ನಾನು ವಿಡಿಯೋ ಪೋಸ್ಟ್ ಮಾಡೋಕ್ಕಾಗಿಲ್ಲ. ಸಪೋರ್ಟ್ ಮಾಡಿ ಎಲ್ಲರೂ, ನನ್ನ ವಿಡಿಯೋಸ್ಗಳನ್ನ ನೋಡಿ ಲೈಕ್ ಮಾಡಿ, ಆಯ್ತಾ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಹಾಗೆ 2 ಕೊನೆಯಲ್ಲಿ ಇಟ್ಟು ಕಡುಬು ಕೂಡ ಮಾಡಿದ್ದೀನಿ ನೋಡಿ, ಒಳಗಡೆ ಪುಡಿ ಹಾಕ್ಬಿಟ್ಟು ಕಡುಬು ಮಾಡಿದ್ದೀನಿ. ಥ್ಯಾಂಕ್ ಯು.